ಹಲೋ ಗುರುಗಳೇ, ನಮಸ್ಕಾರ. ನಾನು ಭಾಸ್ಕರ. ಹಾಂ, ಚೆನ್ನಾಗಿದ್ದೀರಾ? ನಾಟಕದ ಭಾಸ್ಕರ ಅಲ್ವನಯ್ಯ? ಹೇಳೋ, ಏನು ಸಮಾಚಾರ? ವಾಸ್ತು ಗೀಸ್ತು ಹೋಮ ನಿಯಮ, ವಾಟ್ಸ್ ಯುವರ್ ಪ್ರಾಬ್ಲಮ್? ಅಂಥದ್ದೇನಿಲ್ಲ ಗುರುಗಳೇ. ಮೊನ್ನೆ ರಿಟೈರ್ಡ್ ಆದೆ, ಸ್ವಲ್ಪ ದುಡ್ಡು ಬಂದಿತ್ತು. ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಸ್ವಲ್ಪ ಜಾತಕ ನೋಡಿ ಹೇಳ್ತೀರಾ ಅಂತ ಫೋನ್ ಮಾಡಿದೆ ಅಷ್ಟೇ. ಹೂ ಮುಂಡಿದೆ ಅಲ್ಲಿ ಇಲ್ಲಿ ಸುರಿಯೋಕೆ ನಿನಗೆ ಬಂದಿರೋದೇ ಮೊದಲನೇ ತಿಂಗಳು ಸಂಬಳ ಅಂತ ತಿಳ್ಕೊಂಡಿದ್ಯಾ? ಜೀವಮಾನ ಎಲ್ಲ ದುಡಿದಕ್ಕೆ ಕೊಟ್ಟರು ಇಡೀ ಗಂಟು ಅಲ್ಲಿ ಇಲ್ಲಿ ಹಾಕ್ಬೇಡ, ಸೀದಾ ಹೋಗಿ ಪೋಸ್ಟ್ ಆಫೀಸಲ್ಲಿ ಇನ್ವೆಸ್ಟ್ ಮಾಡೋ, ಗೊತ್ತಾಯ್ತಾ? ಏನು ಗುರುಗಳೇ ಇಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀರಾ? ಜ್ಯೋತಿಷ್ಯ ಜೊತೆಗೆ ಇನ್ವೆಸ್ಟ್ಮೆಂಟ್ ಕನ್ಸಲ್ಟೆಂಟ್ ಆಗೋ ಕೆಲಸ ಮಾಡ್ತಿದ್ದೀರಾ ಹೇಗೆ? ನಾನಲ್ಲಯ್ಯ ಕನ್ಸಲ್ಟೆಂಟು, ನಮ್ಮನೆಗೆ ಬರೋ ಪೋಸ್ಟ್ ಮ್ಯಾನ್ ಕನ್ಸಲ್ಟೆಂಟು. ನೀವು ಕೊಡೋ ಹುಡುಗಾಸನ್ನ ನಾನು ಜೀವನ ಮಾಡ್ಕೊಂಡಿದ್ದೀನಿ ಅಂದ್ಕೊಂಡ? ಇಲ್ಲಿ ನೋಡಿ ನಾನು ಏನೇನು ಸೇವಿಂಗ್ಸ್ ಮಾಡಿದ್ದೀನಿ ಅಂತ. ಸೀನಿಯರ್ ಸಿಟಿಸನ್ ಅಕೌಂಟು 8.2% ಇಂಟ್ರೆಸ್ಟು. 30 ಲಕ್ಷ ಹಾಕಿದ್ರೆ 3 ತಿಂಗಳಿಗೆ 61,500 ರೂಪಾಯಿ ಬರುತ್ತೆ. ಇದು ನೋಡು MIS ಅಲ್ಲಿ 9 ಲಕ್ಷ ಹಾಕಿದ್ರೆ ಪ್ರತಿ ತಿಂಗಳು ಬಡ್ಡಿ 7.4% ಥರ, ತಿಂಗಳಿಗೆ 5,500. ಆಮೇಲೆ TD 1 ವರ್ಷಕ್ಕೆ 6.9, 2 ವರ್ಷಕ್ಕೆ 7%, 3 ವರ್ಷಕ್ಕೆ 7.1%. ಬಂದಿದ್ರೆಲ್ಲ ತಿಂದು ಮಿಕ್ಕಿದ್ರೆ ಆಳಿ ಕಟ್ತೀನಿ 6.7%. ಒಂದಾ ಎರಡ? ಇವತ್ತೇ ಹತ್ರದ ಪೋಸ್ಟ್ ಆಫೀಸ್ ಹೋಗಿ ಬಂದಿರೋ ದುಡ್ಡನ್ನ ಬಂದೋಬಸ್ತ್ ಮಾಡ್ಕೋ. ಥ್ಯಾಂಕ್ ಯು ಸೋ ಮಚ್ ಗುರುಗಳೇ, ಒಳ್ಳೆ ಇನ್ಫಾರ್ಮೇಶನ್ಸು. ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ನಿಮ್ಮ ಹತ್ತಿರದ ಅಂಚೆ ಕಚೇರಿಗೆ ಹೋಗಿ ಇದ್ರ ಬಗ್ಗೆ ವಿಚಾರಿಸಿ. ಇಷ್ಟೆಲ್ಲ ಸ್ಕೀಮ್ ಇದೆ ಗೊತ್ತಾ? ನೀವು ಅಲ್ಲಿ ಹೋದ್ರೇ ನಿಮಗೆ ಗೊತ್ತಾಗೋದು ಏನು ಅಂತ. ಹೋಗ್ತಿರಲ್ಲ, ಆದಷ್ಟು ಬೇಗ ಬನ್ನಿ.